ಸರ್, ಈಗ ನೀವು ಡೈರೆಕ್ಟರ್ ಆಗಿ ಮೋಸ್ಟ್ಲಿ ಇವಾಗ 25 to 30 ಇಯರ್ಸ್ 33 ಇಯರ್ಸ್ ಆಗಿದೆ ಸರ್. 33 ಇಯರ್ಸ್ ಆಗಿ ಇದ್ದೀರಾ. 92 ಇಂದ ಟಿಲ್ ನೌ 33 ಇಯರ್ಸ್. ಸರ್, ಹೇಗಿದೆ ಈ ಎಲೆಕ್ಷನ್ ಲಾಸ್ಟ್ 33 ಇಯರ್ಸು ಆಫ್ಟರ್ ಬೈಫರಿಕೇಶನ್ ಚಿಕ್ಕಬಳ್ಳಾಪುರ ಕೋಲಾರ ಈ ಎಲೆಕ್ಷನ್ ಹೇಗೆ ನೀವು ಇದು ಹೇಳ್ತೀರಿ? ಸರ್, ಇವಾಗ ನೀವೇ ನೋಡ್ತಾ ಇದ್ದೀರಿ, ನಾನು ಬೆಳೆಸಿದವ್ರು ನನ್ನ ಜೊತೆನೇ ಇದ್ದಾರೆ. ನನಗೂ 64 ವರ್ಷ ಆಯಿತು. ನಾವು ಬೆಳೆಸಿದ ಮಗುಗೆ ಏನಾದರೂ ತೊಂದರೆ ಆಗಾದ ಅಂತ ನೋಡಿ 7 ಜನ ಬಂದಿದ್ದಾರೆ. ಅವ್ರ ಆಶೀರ್ವಾದ ನನಗಿರೋವರೆಗೂ ನಾನು ಯಾವುದಕ್ಕೂ ಏನು ಭಯ ಪಡಬೇಕಾಗಿಲ್ಲ. ನನ್ನ ಹತ್ರ ಇವತ್ತವರೆಗೂ 1 ರೂಪಾಯಿ ಮುಟ್ಟಿಲ್ಲ. ಈ ನಮ್ಮ ತಾಲೂಕಿನಂಥ ಜನ ನಾನು ನೋಡಿಲ್ಲ, ನನ್ನ ಜೀವನದಲ್ಲಿ ನೋಡೋದು ಇಲ್ಲ. ಅವತ್ತಿಂದನೂ ಅದೇ ಥರ ನಾನು ಬೆಳೆಸ್ಕೊಂಬಂದಿದ್ದಾರೆ. ಇವತ್ತೂ ಅವರು ನಾವು ಬೆಳೆಸಿರೋ ಮಗುವಿಗೆ ಹೆಚ್ಚು ಕಡಿಮೆ ಆದಾತು ಅನ್ನೋ ದೃಷ್ಟಿನಲ್ಲಿ ನಾನು ಹಿಂದೆ ಬೆನ್ನೆಲುಬಾಗಿ ಎಲ್ಲ ನಮ್ಮ ಅಧ್ಯಕ್ಷರುಗಳು, ಮುಖ್ಯವಾಗಿ ನಮ್ಮ ಕಾರ್ಯದರ್ಶಿಗಳು, ನಮ್ಮ ಅಧ್ಯಕ್ಷರುಗಳು ಇವರೆಲ್ಲನೂ ನಮಗೆ ದೇ ಆರ್ ಮೈ ಪ್ರೊಟೆಕ್ಷನ್. ಶ್ರೀರಕ್ಷೆ ಇದ್ದಾಗೆ ಶ್ರೀಕೃಷ್ಣದ ರಕ್ಷೆ ಹೆಂಗಿದೆಯೋ ನೋಡಿ, ಇವರೆಲ್ಲ ನಮಗೆ ರಕ್ಷಣೆ ಕೊಡ್ತಕ್ಕಂಥವ್ರು. ಸೊ ನಾನೇನು ನಮಗೆ ಯಾವತ್ತೂ ಇದನ್ನು ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ನಮಗೆ ಮಾಮೂಲಿ ಇದು. ಬಿಕಾಸ್ 365 ದಿವಸನೂ ಕೆಲಸ ಮಾಡ್ತಾ ಇದ್ವಿ ನಾವು. ಎಲೆಕ್ಷನ್ಗೆ ಶಸ್ತ್ರಾಭ್ಯಾಸ ಮಾಡೋರೆ ಕೆಲವರು ಇರ್ತಾರೆ. ನಾವು ಆ ಥರ ಇದಿಲ್ಲ. ನಮಗೆ ಟೋಟಲ್ ಒಂದು ಫ್ಯಾಮಿಲಿ ಇದ್ದಂಗೆ ಇದ್ದೀವಿ, ಅವತ್ತಿಂದ ಇದ್ದೀವಿ. ಏನಾದರೂ ಹೆಚ್ಚು ಕಡಿಮೆಗಳಾದ್ರೂ ಸಹ ನಾನು ಅನೇಕ ಸಾರಿ ಹೇಳಿದ್ದೀನಿ, ನಾನೆಲ್ಲರನ್ನ ತಪ್ಪಾಗಿ ತಿದ್ದಿದ್ರೆ, ನಾನೆಲ್ಲ ತಪ್ಪೈತೆ ಇದ್ದರೆ ನೀವು ನನಗೆ ಹೇಳ್ಕೊಡ್ಬೇಕು, ನನಗೆ ಹೇಳಿ, ನಾನು ಯಾವ ರೀತಿಯಾದ ತಪ್ಪಾಗಿ ಭಾವಿಸೋದಿಲ್ಲ ಅಂತ. ಅವರು ಏನಾದರೂ ಇದ್ರೆ ಹೇಳ್ತಾರೆ. ನಾನು ಯೂಶಲಾಗಿ ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ. ಏನಿದ್ರೂ ಅವ್ರು ಕೇಳ್ಕೊಂಡೇ ಮಾಡ್ಬೇಕಂತ ಒಂದು ವ್ಯವಸ್ಥೆ ಇಟ್ಟು ನಡುವೆ 3 ವರ್ಷ ಬಂದಿದ್ದೀವಿ. ಮುಂದಕ್ಕೂ ಅಷ್ಟೇ ನಾನು ಯಾವತ್ತೂ ನನ್ನ ಯಾರು ಬೆಳೆಸಿದ್ದಾರೋ ಅವ್ರ ಪಾದಗಳ ಹತ್ರ ಇರೋ ಅಂತ ಅಷ್ಟೇ. ಸರ್, ಈಗ ಜನರಲ್ ಎಲೆಕ್ಷನ್ ಬಂದಾಗ ಲೈಕ್ ಅಸೆಂಬ್ಲಿ, ಲೋಕಸಭಾ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ನಿಮ್ಮ ಸಪೋರ್ಟ್ ಕೇಳಕ್ಕೆ ಬರ್ತಾರೆ. ಅವ್ರು ಏನಾದರೂ ಈ ಇದರಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾರಾ? ಸರ್, ಇದರಲ್ಲಿ ಇದೇ ಬೇರೆ ವಿಂಗ್ ಇದ್ದಂಗಿತ್ತು ಇರ್ಬೋದು. ಎಂ.ವಿ. ಕೃಷ್ಣಪ್ಪನವರು 1954 ಹಸುಗಳು ತಂದ್ರಲ್ಲ ಸರ್, ಅವಾಗ ಅದ್ರ ಮೇಲೆ ಕಾಂಗ್ರೆಸ್, BJP, JDS ಅಂತ ಹಾಕೊಂಬರ್ಲಿಲ್ಲ. ಅವರು ಬಡವರು ಬದುಕಲಿ ಅನ್ನೋ ಒಂದು ದೃಷ್ಟಿಯಿಂದ ಅವರು ಹಸುಗಳನ್ನ ತಗೊಂಡು ಬಂದರು, ಬಿಟ್ಟು ಇದು ಮಾಡಿದ್ದಾರೆ. ಹಾಲು ಎತ್ಕೊಂಬರುವಾಗ ಅದ್ರ ಮೇಲೆ JDS, BJP, ಕಾಂಗ್ರೆಸ್ ಅಂತೇನು ಬರ್ದಿರೋದಿಲ್ಲ. ಪಕ್ಷದ ವಿಚಾರ ಬಂದಾಗ ಅದು ಪಕ್ಷ ಇರ್ತದೆ. ಅವಾಗ ಏನು ಮಾಡಬೇಕು, ನಮ್ಮ ಪಕ್ಷ ಇವಾಗ ನಾನು ಕಾಂಗ್ರೆಸ್ಸೇ ಪಕ್ಷ ನನಗೆ, ಆವಾಗ ಅವ್ರವ್ರು ಇದಾಗ್ತದೆ. ಬಟ್ ಇದರೊಳಗೆ ಬಂದಾಗ ನಾನು ಪಕ್ಷ ಅನ್ನೋದು ನಾನು ಇಟ್ಕೊಂಡು ಇಲ್ಲ. ಇವಾಗ BJP ಅವರು ನಮ್ಮ ಜೊತೆನಲ್ಲೇ ಇದ್ದಾರೆ, JDS ಅವರು ನಮ್ಮ ಜೊತೆನಲ್ಲಿದ್ದಾರೆ. ನಾನು ಆ ಥರ ಭಾವನೆ ಇಟ್ಕೊಳ್ಳೋದೇ ಇಲ್ಲ. ಯಾಕಂದರೆ ಕೋಆಪರೇಟಿವ್ ಫೀಲ್ಡಲ್ಲಿ ಅದನ್ನ ಇಟ್ಕೊಂಡ್ರೆ ಉದ್ಧಾರಕನೇ ಆಗೋದಿಲ್ಲ. ಸರ್, ಈಗ ಸ್ಟೇಟಲ್ಲಿ ಸೀನಿಯರ್ ಮೋಸ್ಟ್ ಡೈರೆಕ್ಟ್ರು ಅಂತ ನನಗೆ ಅನಿಸ್ತಾ ಇದೆ. ಓಕೆನಾ? ಈಗ ನೆಕ್ಸ್ಟ್ ಇದಾದಮೇಲೆ ಚೇರ್ಮನ್ ಇದೆ, ಪ್ರೆಸಿಡೆಂಟ್ಗೆ ಏನಾದರೂ ಕಂಟೆಸ್ಟ್ ಮಾಡಲಿಕ್ಕೆ? ಸರ್, ಅದು ನ್ಯಾಚುರಲ್ಲು ಇರ್ತದೆ. ಇಷ್ಟು ವರ್ಷ ಸೀನಿಯರ್ ಮೋಸ್ಟ್ ಆಗಿದ್ದು ಇರ್ತದೆ. ಇದ್ದಾರೆ, ದೊಡ್ಡವರೆಲ್ಲ ಇದ್ದಾರೆ, ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ಹೇಳಿದ್ರೆ ಆ ಥರ ಹೋಗ್ತಕ್ಕಂಥ. ಸೊ ಯುವರ್ ಡ್ರೀಮ್ ಇಸ್ ಫಾರ್ ಕಂಟೆಸ್ಟಿಂಗ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಂತ? ಅಲ್ಲ, ಅವರು ಏನು ತೀರ್ಮಾನ ಮಾಡ್ತಾರೋ ಅದು ಇಟ್ ಈಸ್ ಲೆಫ್ಟ್ ಟು ದ ಪಾರ್ಟಿ ಟು ಡಿಸೈಡ್. ಟು ದ ಪಾರ್ಟಿ ಅಷ್ಟೇ. ಅವತ್ತಿಂದ ಪಾರ್ಟಿ ಏನು ಹೇಳಿದ್ರೆ ಅದನ್ನು ಕೇಳ್ಕೊಂಡ್ಬಂದಿದ್ದೀವಿ. ಈ ವಿಚಾರದಲ್ಲಿ ಅವ್ರ ಅವಕಾಶ ನನಗೆ ಮಾಡಿಕೊಂಡ್ರೆ ಎಂ.ವಿ. ಕೃಷ್ಣಪ್ಪನವ್ರ ಮಗನಿಗೆ ಬಹುಶಃ 64 ವರ್ಷ ಆಗಿದೆ ನನಗೆ. ಇನ್ನು 5 ವರ್ಷ ಆದರೆ 70 ವರ್ಷ. ಆಮೇಲೆ ಏನಕ್ಕೆ ಬೇಕು ರಾಜಕಾರಣ? ಎಂ.ವಿ. ಕೃಷ್ಣಪ್ಪನವ್ರ ಮಗ ಅಂದ್ಬಿಟ್ಟು ಅವರು ಗೌರವ ಕೊಟ್ಟರೆ ಸಂತೋಷ. ಇಲ್ಲ, ಹಣೆ ಬರ್ದಿಲ್ಲ ಅಂದರೆ ಯಾರೇನು ಮಾಡೋಕ್ಕೆ. ಈಗ 64 ನೀವೇ ಹೇಳ್ತಾ ಇದ್ದೀರಾ, ಬಟ್ ಬೇರೆಯವ್ರನ್ನ ಕೇಳಿದ್ರೆ 45 ವರ್ಷ ಅಂತ ಹೇಳ್ತಾರೆ. ಅವ್ರು ಕೊಟ್ಟಿರೋ ಆಶೀರ್ವಾದ ಸರ್ ಅದು. ಅವ್ರು ನಮ್ಮನ್ನು ಕಾಪಾಡ್ಕೊಂಡಂಗೆ ಬಂದಿದ್ದಾರೆ. ಅವ್ರು ನಮ್ಗೆ ಖುಷಿಯಾಗಿಟ್ಟವ್ರೆ. 1 ರೂಪಾಯಿ ನಾನು ಇವತ್ತರೂ ಕೇಳಿಲ್ಲ ಅವ್ರಿಗೆ. ನಾನು ಯಾವತ್ತೂ ಧನ್ಯವಾದಗಳು. ಯು ಆರ್ ನಾಟ್ ಆಫ್ಟರ್ ದಿ ಪೋಸ್ಟ್ ಈಸ್ ಆಫ್ಟರ್ ಯು. ಓಕೆ, ಥ್ಯಾಂಕ್ ಯು ಸರ್. ಹೇಳ್ತೀನಿ ಸರ್ ನಾನು.
ಆಫೀಸಿಂದ ಅದು ಹೊರಟಿದ ತಕ್ಷಣ ಹೇಳ್ತಾರೆ. ಸರ್ ವೆಂಕಟೇಶ್ ಇದ್ದೀನಿ, ಬಿಟ್ಟದ್ದು APMC ಮನೆ ಸರ್ ರೆಡ್ ಸರ್ ಫೋಟೋನೇ ಹೊಡಿಯಪ್ಪ.